ಹಾಯ್ ಹಲೋ ನಮಸ್ಕಾರ. 100K ಫಾಲೋವರ್ಸ್ ಚಾಲೆಂಜಲ್ಲಿ ಇದು ಡೇ 1. ನಾನೀಗ ಹೊಲದಲ್ಲಿದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ತೋಟದಲ್ಲಿರೋ ಹೂಗಳನ್ನೆಲ್ಲ ಕಿತ್ತಿರ್ತಾರೆ. ಸೊ ಆ ಹೂಗಳನ್ನ ತೊಗೊಂಡ್ಬಿಟ್ಟು ದಾವಣಗೆರೆ ಮಾರ್ಕೆಟಿಗೆ ಹಾಕಬೇಕು. ಆಗಲೇ ಬರೀತಿದ್ನಲ್ಲ ಅದೇ ಚೀಟಿಗಳನ್ನ ನಾನು ಅದ್ರ ಮೇಲೆ ಕಟ್ಟಿ ಹಾಕಿದರೆ ಆ ಅಂಗಡಿಯವರು ನಮ್ಮದೇ ಅಂತ ಹೇಳಿಬಿಟ್ಟು ತೊಗೋತಾರೆ. ಸೊ ಈಗ ನಾನು ಮಗ್ಗಿನ ತೊಗೊಂಡ್ಬಿಟ್ಟು ಅಂದರೆ ಚೀಲದಲ್ಲಿ ಕಟ್ಕೊಂಡಿರೋ ಮಗ್ಗಿನ ತೊಗೊಂಡ್ಬಿಟ್ಟು ಮೆರಾಕೊರ್ನಳ್ಳಿಗೆ ಹೋಗಬೇಕು. ಸೊ ಅಲ್ಲಿ ಹೋದರೆ ನಾನು ಅಲ್ಲೇ ಹಾಕಬೇಕಾಗತ್ತೆ. ಯಾಕಂದರೆ ಈಗ ಆಲ್ರೆಡಿ ಟೈಮ್ ಆಗಿರುತ್ತೆ. ಸೊ ಟೈಮ್ ಆಗಿದ್ದರೆ ವೆಹಿಕಲ್ ಬರುತ್ತೆ ದಾವಣಗೆರೆ ಹೋಗೋದು. ಆ ವೆಹಿಕಲಲ್ಲಿ ನಾವು ಹಾಕ್ತೀವಿ. ಅಂದರೆ ನಮ್ಮದೇ ಆದಂಥ ಒಂದು ಗಾಡಿ ಇದೆ. ಯಾವುದು ಅಂದರೆ ಊರಿಂದ ಸೇರಿ ಒಂದು ವೆಹಿಕಲ್ ಮಾಡಿರ್ತಾರೆ. ಸೊ ಅದರಲ್ಲಿ ಹಾಕಬೇಕು. ಇದೇ ಹೌಜು. ಈ ಹೌಜಲ್ಲಿ ನಾವು ನೀರಲ್ಲಿ ತೋಯಿಸ್ಬಿಟ್ಟು ಅಲ್ಲಿ ವೆಹಿಕಲ್ ಬಂದಿರುತ್ತೆ ಅಲ್ಲಿ ಹಾಕಬೇಕು. ಬಟ್ ಇನ್ನೂ ವೆಹಿಕಲ್ ಬಂದಿಲ್ಲ. ಯಾಕಂದರೆ ಇನ್ನೂ 2-3 ನಿಮಿಷ ಟೈಮ್ ಇತ್ತು. ಸೊ ಅದಕ್ಕೆ ನಾನೀಗ ಮನೆಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಚೆಂಡು ಹೂ ಕೀಳಕ್ಕೆ ಬರ್ತಾರಂತೆ. ಸೊ ಚೆಂಡು ಹೂವಿಗೆ ನಾನು ಚೀಲಗಳನ್ನ ತರಬೇಕಾಗಿತ್ತು. ಸೊ ಇದೇ ಚೀಲಗಳು, ವೈಟ್ ಚೀಲಗಳು ಇದರಲ್ಲೇ ಹೂವನ್ನ ತುಂಬಬೇಕು. ಚೆಂಡು ಹೂ ಕೀಳೋಕ್ಕೆ ಮಿನಿಮಮ್ ಒಂದು 10-12 ಜನ ಬರ್ಬೋದು ಮೇ ಬಿ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಬಂದಿದ್ದಾರಂತೆ. ಸೊ ಮಳೆ ಮಾಡಬಾರ್ದು. ಯಾಕಂದರೆ ಮಳೆ ಬಂದರೆ ಆಳುಗಳೆಲ್ಲ ಮತ್ತೆ ವಾಪಸ್ ಹೋಗಿಬಿಡ್ತಾರೆ. ಸೊ ಇದು ಮಳೆ ಬರದೇ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದೇ ನಮ್ಮ ತೋಟ. ಇದರಲ್ಲೇ ಈಗ ಚೆಂಡು ಹೂ ಕೀಳೋದು. ನಾನು ಮತ್ತೆ ಊರಿಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಮುಂಚೆನೇ ಬರಬೇಕಾದ್ರೆ ಟೀ ತೊಗೊಂಬಂದಿದ್ದೆ. ಈಗ ಟೀ ಖಾಲಿ ಆಯಿತು. ಹಾಗೆ ಚೀಲಗಳು ಖಾಲಿಯಾಗಿತ್ತು. ಸೊ ಮತ್ತೆ ಚೀಲ ತೊಗೊಂಡು ಟೀ ತೊಗೊಂಡು ಹಾಗೆ ಮಂಡಕ್ಕಿ ತೊಗೊಂಡು ಬರೋಕ್ಕೆ ಹೇಳಿದ್ರು. ಯಾಕಂದರೆ ತುಂಬ ತೊಯ್ಸ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ಮತ್ತೆ ಚೀಲಗಳು ತೊಗೊಂಡು ಹಾಗೆ ಬರ್ತಾಯಿದ್ದೀನಿ. ಇವರೇ ನಮ್ಮ ಆಳುಗಳು. ಆ್ಯಕ್ಚುಲಿ ಮುಗಿಸ್ಕೊಂಡು ಹೊರಗೆ ಬಂದರು. ನಾನು ಮುಂಚೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಎಲ್ಲರೂ ಟೀ ಕುಡಿತಾ ಇದ್ದಾರೆ. ಜೊತೆಗೆ ಮಂಡಕ್ಕಿ ಕೊಡೋಕೆ ತುಂಬ್ತಿದ್ದಾರೆ. ನಮ್ಮ ತಂದೆಯವರು ಚೀಲದಲ್ಲಿ ತುಂಬ್ತಾ ಇದ್ದಾರೆ. ಸೊ ಆಳುಗಳೆಲ್ಲ ಟಾಟಾ ಬಾಯ್ ಬಾಯ್ ಹೇಳಿ ಹೋಗ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಇವರು ತುಂಬ ಮಳೆ ಬಂತು ಅವ್ರಿಗೆ ಆ್ಯಕ್ಚುಲಿ. ಬಟ್ ಪರವಾಗಿಲ್ಲ, ವರ್ಕ್ ತುಂಬ ಮಾಡಿದರು. ಇನ್ನು ನಮ್ಮದು ಹೊಲದಲ್ಲಿ ಎಲ್ಲ ಮುಗೀತು ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಇಲ್ಲ, ಇನ್ನೂ ಇದೆ. ಇನ್ನೂ ಕಿತ್ತೋದು ಅರ್ಧ ಇದೆ. ಸೊ ಅದನ್ನೇ ನೋಡ್ತಾ ಇದ್ದೀವಿ. ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಬಾಯ್.